ಬಸವಣ್ಣನ ಕಾಲದಲ್ಲಿ ಆಗಿದ್ದಕ್ಕಿಂತ ಹೆಚ್ಚಿನ ಸಾಮಾಜಿಕ ಕ್ರಾಂತಿ ಇವತ್ತು ಆಗ್ತಾ ಇದೆ. ಅದಕ್ಕೆ ಗಾಂಧಿಯ ನೇತೃತ್ವದಲ್ಲಿ ದೇಶಕ್ಕೆ ಬಂದಂತ ಸ್ವಾತಂತ್ರ್ಯ ಬಂದ ನಂತರ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಾವು ರಚನೆ ಮಾಡಿಕೊಳ್ಪಟ್ಟಂತ ಸಂವಿಧಾನ. ಅದ್ರ ಕಾರಣದಿಂದಾಗಿ ಇವತ್ತು ಅಂತರ್ಜಾತೀಯ ವಿವಾಹಗಳು, ಸಾಮಾಜಿಕ ಚಲನೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಅದ್ರ ಜೊತೆಗೆ ಬೇರೆ ಬೇರೆ ಮುಂದಿನ ಅಪಾಯಗಳು ಪ್ರಾಕೃತಿಕವಾಗಿ ಬೇರೆ ಇದೆ. ಅದಕ್ಕೆ ಸಾಮಾಜಿಕ ಬದಲಾವಣೆಗಳು ಕಾರಣ ಅಲ್ಲ, ಆರ್ಥಿಕ ಮತ್ತು ನಮ್ಮ ಜೀವನ ಪದ್ಧತಿಗಳ ಬದಲಾವಣೆಗಳು ಕಾರಣ ಅಷ್ಟೇ. ಆದ್ರೆ ಸಾಮಾಜಿಕ ಚಲನೆಗಳು ಕೆಳಹಂತದಿಂದ ಮೇಲಂತಕ್ಕೆ ಬರೋದು, ಜಾತಿ ವ್ಯವಸ್ಥೆಯ ನಿರ್ಮೂಲನೆ, ಅಸಮಾನತೆಗಳ ತೊಡೆಯುವಿಕೆ, ಇವೆಲ್ಲವೂ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ನನಗಂತೂ ನಮ್ಮ ಇಡೀ ರಾಜ್ಯದ, ದೇಶದ ಇಡೀ ಇತಿಹಾಸದಲ್ಲೇ ಇವತ್ತಿರುವಷ್ಟು ಒಂದು ಹಂತಕ್ಕೆ ನ್ಯಾಯ ನೀತಿ ಇರುವಂತ ಸಮಾಜ ಇರ್ಲಿಲ್ಲ. ಇವತ್ತಿದೆ, ಆದ್ರೆ ಇವತ್ತು ಇಷ್ಟು ಕಡುಭ್ರಷ್ಟವಾಗಿರ್ಬೇಕಾ? ಇಲ್ಲ. ಹಾಗಾಗಿ ನಮ್ಮ ಪೂರ್ವಿಕರ ಶ್ರಮದಿಂದಾಗಿ ನಾವು ಒಂದಷ್ಟಿದ್ದೀವಿ. ನಮ್ಮ ಶ್ರಮ ಏನು, ನಾವು ಕೆಡಿಸ್ತಾ ಇದ್ದೀವಿ. ಇವತ್ತಿನ ತಲೆಮಾರುಗಳ ತಪ್ಪು ಏನು ಅಂದ್ರೆ ಅವರು ಹಿಮ್ಮುಖವಾಗಿ ಚಲಿಸ್ತಾ ಇದ್ದಾರೆ, ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ. ಪೂರ್ವಿಕರ ಕೆಲಸದಿಂದಾಗಿ ನಾವಿವತ್ತು ಚೆನ್ನಾಗಿದ್ದೀವಿ. ಈಗ ಮುಂದಕ್ಕೆ ನೀವು ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂದ್ರೆ ಇವತ್ತಿನ ತಲೆಮಾರಿನವ್ರು ಯೋಚನೆ ಮಾಡ್ಬೇಕು. ಇವತ್ತಿನ ಯೋಜನಾಂಗದವರು ನಾವು ಯಾವುದನ್ನ ಸರಿ ಮಾಡ್ಬೇಕು, ಯಾವ ರೀತಿ ನಮ್ಮ ಜೀವನವನ್ನ ಕಟ್ಕೊಳ್ಬೇಕು, ಅದು ಅವರ ಪ್ರಶ್ನೆ. ಹಾಗಾಗಿ ನನಗಂತೂ ವೈಯಕ್ತಿಕವಾಗಿ ಮಿಕ್ಕ ಎಲ್ಲಾ ವಿಚಾರಗಳ ಮಧ್ಯೆನೂ ತೃಪ್ತಿ ಇದೆ. ನಮ್ಮ ಪಕ್ಷದಲ್ಲಿ ಅದೇ ಕಾರಣದಿಂದಾಗಿನೇ ಇಷ್ಟೆಲ್ಲ ಆದ್ರೂ ಪ್ರತಿ ದಿವಸ ಕಚೇರಿಗೆ ಬರ್ತಾರೆ, ಕೆಲಸ ಮಾಡ್ತಾರೆ. ಯಾರಿಗೋ ಫೋನ್ ಬಂದ್ರೆ ಒಂದು ಅಧಿಕಾರಿಗೆ ಫೋನ್ ಮಾಡಿ, ಯಾಕೆ ಸರ್ ನೀವು ಅವ್ರಿಗೆ ಕೆಲಸ ಮಾಡ್ಕೊಟ್ಟಿಲ್ಲ ಅಂತಾರೆ. ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ, ಯಾಕೆ FIR ಮಾಡ್ಕೊಳ್ಳಿಲ್ಲ ಅಂತಾರೆ. MLA ಹೇಳುದ ಕೇಳೋದಿಲ್ಲ. KRS ಪಾರ್ಟಿ ಅವ್ರು ಫೋನ್ ಮಾಡಿ, ಯಾಕೆ ಸರ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರೆ FIR ಹಾಕಿಲ್ಲ ಅಂದ್ರೆ ಹೌದಾ ನೋಡ್ತೀನಿ ಅಂತ ಹೇಳಿ ಇಮಿಡಿಯೇಟ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಗೊತ್ತಾಗಿದೆ. ಆಮೇಲೆ ಎಲ್ಲೂ KRS ಪಾರ್ಟಿ ಅವ್ರು ಎಲ್ಲೂ ಬ್ಲಾಕ್ ಮೇಲ್ ಮಾಡಿರೋದಾಗ್ಲಿ, ದುರ್ಬಳಕೆ ಮಾಡ್ಕೊಂಡಿರೋದಾಗ್ಲಿ, ಕಾನೂನು ಬಾಹಿರವಾದ ಕೆಲಸವನ್ನ ನೀವು ಮಾಡ್ಕೊಡಿ ಅಂತ ಅಧಿಕಾರಿಗಳಿಗೆ ಕೇಳಿರೋದಾಗ್ಲಿ ಇಲ್ವೇ ಇಲ್ಲ. ನಾವ್ ಹೇಳಿದೀವಿ, ದುರ್ಬಳಕೆ ಅವನಾದ್ರು ಮಾಡ್ಕೊಂಡ್ರೆ ಅವನು ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡ್ತೀವಿ. ನಮಗ್ ಸಾಕ್ಷ್ಯಾಧಾರಗಳು ಸಿಕ್ಕರೆ ಬೇರೆಯವ್ರು ಕೊಡ್ಲಿಲ್ಲ ಅಂದ್ರೆ ನಾವೇ ಕಂಪ್ಲೇಂಟ್ ಕೊಟ್ಟು ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತೇಳಿ. ಆ ರೀತಿಯಲ್ಲಿ ಪಕ್ಷದಲ್ಲಿರೋರ್ಗು ಎಚ್ಚರಿಕೆನೂ ಇದೆ. ಬಹುತೇಕ ಜನ ಎಚ್ಚರಿಕೆಗಳ ಅಗತ್ಯನೇ ಇಲ್ಲ. ಆ ರೀತಿಯಾಗಿ ಇರುವಂತಹ ಪ್ರಾಮಾಣಿಕ ಜನ KRS ಪಕ್ಷದಲ್ಲಿದ್ದಾರೆ. ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ 1-2 ಗೆದ್ದ ತಕ್ಷಣ, ನಮ್ಮ ಏನು ನೀತಿ ನಿಯಮಗಳ ಆಧಾರದ ಮೇಲೆ ಗೆದ್ದ ತಕ್ಷಣ ರಾಜ್ಯದಲ್ಲಿ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಜನ ಬಹಿರಂಗವಾಗಿ ಬಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಖಂಡಿತ ಬೆಂಬಲಿಸ್ತಾರೆ. ಈ 3 ಪಕ್ಷಗಳು ಏನಿದೆ, ಅಥವಾ 2 ಗುಂಪುಗಳು, 3 ಪಕ್ಷಗಳು ಏನಿದೆ, JCB, ಈ 3 ಪಕ್ಷಗಳ ಬಗ್ಗೆ ಕರ್ನಾಟಕದ ಜನರಿಗೆ ಒಲವಿಲ್ಲ, ಅನಿವಾರ್ಯತೆ ಇದೆ. ಸರ್, ಈಗ ನಿಮ್ಮ ಪಕ್ಷಕ್ಕೆ ಬೆಂಬಲ ಯಾವಾಗೂ ಜನದ ಇದ್ದೇ ಇರುತ್ತೆ. ನೀವು ಹೋರಾಟಗಳು ಇದೇ ರೀತಿ ಮುಂದುವರಿಲಿ, ನಿಮಗೆ ಯಶಸ್ಸು ಸಿಗ್ಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನಿಮಗೂ ನಿಮ್ಮ ವೀಕ್ಷಕರಿಗೂ ಶುಭವಾಗಲಿ. ಇವತ್ತಿನ ಸಂದರ್ಭದಲ್ಲಿ ನಿಮ್ಮಂತಹ ಡಿಜಿಟಲ್ ಮೀಡಿಯಾ ಚಾನಲ್ಗಳು ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಿವೆ. ಕಡೆಗಣಿಸಲ್ಪಟ್ಟಂತಹ ವಿಷಯಗಳನ್ನ ತೆಗೆದುಕೊಳ್ಳೋದ್ರಿಂದ ಹಿಡ್ಕೊಂಡು ಮೇನ್ ಸ್ಟ್ರೀಮ್ ಅಲ್ಲಿ ಚರ್ಚೆ ಆಗದಿರುವಂತಹ ವಿಚಾರಗಳಿಗೆ ಇವತ್ತು ಧ್ವನಿಯಾಗಿರುವಂತದ್ದೇ ಯೂಟ್ಯೂಬ್ ಚಾನಲ್ಗಳು. ಇದಕ್ಕೊಂದು ರೆವಿನ್ಯೂ ಮಾಡೆಲ್ ಬೇಕು. ಮತ್ತೆ ಇದು ಸಾಧ್ಯವಾದಷ್ಟು ಪಾರದರ್ಶಕವಾಗಿ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಬಯಸುವ ಪತ್ರಕರ್ತರಿಗೆ ಇಲ್ಲೊಂದು ಜೀವನೋಪಾಯವೂ ಆಗ್ಬೇಕು. ಇವತ್ತು ಪತ್ರಕರ್ತರಿಲ್ಲ. ಒಂದೇ ನಿಮಿಷ ಎಕ್ಸ್ಟ್ರಾ ತೆಗೆದುಕೊಳ್ತೀನಿ. ಬಹುತೇಕ ಕಡೆಗಳಲ್ಲಿ ಇವತ್ತು ಮಾಧ್ಯಮಗಳ ಬಗ್ಗೆ ಚರ್ಚೆ ಆಗ್ತಿರುವಾಗ 90% ಇವತ್ತಿರೋ ಪತ್ರಕರ್ತರಲ್ಲ. ಅವರಿಗೆ ಪತ್ರಿಕೋದ್ಯಮ, ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಪತ್ರಕರ್ತರಿಗೆ ವಾಕ್ ಸ್ವಾತಂತ್ರ್ಯ ಕಡಿಮೆ ಸ್ವಾತಂತ್ರ್ಯ ಇರುವಂತಹ ದೇಶಗಳಲ್ಲಿ ಭಾರತನೂ ಒಂದು. ಆದ್ರೆ ಯಾವ ಪತ್ರಕರ್ತರು ಮಾತಾಡ್ತಿದ್ದಾರೆ? ಬಹುತೇಕ ಪತ್ರಕರ್ತರು ಆ ವಿಚಾರವಾಗಿ ಮಾತಾಡ್ತಿಲ್ಲ. ಯಾಕಂದ್ರೆ ಅವ್ರು ಪತ್ರಕರ್ತರಲ್ಲ. ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲಾದ್ರೂ ಹೋದಾಗ ಸ್ಥಳೀಯ ಕೆಲವು ನೋಡ್ತಿದ್ದೆ. ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಸ್ಥಳೀಯ ಶಾಸಕರನ್ನ ಅಲ್ಲಿ ಆಹ್ವಾನ ಮಾಡ್ಬಿಟ್ಟಿದ್ರೆ ಸ್ಥಳೀಯ ಶಾಸಕನೇ ಒಂದು 10 ಜನ ಪತ್ರಕರ್ತರನ್ನ ಕರ್ಕೊಂಡ್ ಬಿಡ್ತಾ ಇದ್ದ. ನಾವು ಕಾರ್ಯಕ್ರಮ ಆಯೋಜನೆ ಮಾಡಿರೋ ಪತ್ರಕರ್ತರು ಕರಿಬೇಕು ಗೊತ್ತಿಲ್ಲ. ಈ ರೀತಿಯಲ್ಲಿ ಒಂದು ವಿಚಿತ್ರವಾದ ಸ್ಥಿತಿಯಲ್ಲಿ ನಮ್ಮ ದೇಶದ ಪತ್ರಕರ್ತರಿದ್ದಾರೆ. ಹಾಗಾಗಿ ನಿಮ್ಮಂತ ಅವರು ಮಾಡುವಂತ ಈ ಇಂಡಿಪೆಂಡೆಂಟ್ ಪತ್ರಿಕೋದ್ಯಮ ಏನಿದೆ, ಇಂಥದ್ದು ಯಶಸ್ವಿ ಆಗ್ಲಿ. ನಿಮಗೂ ಗೌರವ ಘನತೆಯಿಂದ ಬದುಕೋದಿಕ್ ಬೇಕಾದಂತಹ ಒಂದು ಸರಳ ಸಮೃದ್ಧ ಜೀವನ ಕಟ್ಕೊಳ್ಳೋದಿಕ್ಕೆ ಬೇಕಾದಂತಹ ಒಂದು ಅನುಕೂಲಗಳು ಸಿಗ್ಲಿ. ನಿಮ್ಮ ನೀವು ಮಾಡ್ತಿರುವಂತ ಕೆಲಸದಿಂದ ಸಮಾಜದಲ್ಲಿ ಒಂದಷ್ಟು ಜಾಗೃತಿ ಮೂಡ್ಲಿ, ನೀವು ಸೇರಿದಂತೆ ಯಾರೆಲ್ಲ ಈ ರೀತಿಯ ಒಳ್ಳೆಯ ಮನಸ್ಸಿನಿಂದ ನಾವು ಜೀವನವನ್ನು ಕಟ್ಕೋಬೇಕು, ಒಳ್ಳೆ ಪತ್ರಕರ್ತರು ಆಗಬೇಕು, ಸಮಾಜವನ್ನ ಪತ್ರಿಕೋದ್ಯಮ ಸಮಾಜವನ್ನ ಕಟ್ಟೋದಿಕ್ಕೆ ತನ್ನದೇ ಆದಂತಹ ಕೊಡುಗೆ ಇರುತ್ತೆ. ಆ ಜವಾಬ್ದಾರಿಯನ್ನು ನಾವು ನಿಭಾಯಿಸಬೇಕು ಅಂತ ಮಾಡ್ತಿರುವಂತ ಎಲ್ಲಾ ಪತ್ರಕರ್ತರಿಗೂ ಒಳ್ಳೆಯದಾಗ್ಲಿ, ಶುಭವಾಗ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ. ಇದಾಗಿತ್ತು KRS ಪಕ್ಷದ ರವಿ ಕೃಷ್ಣ ರೆಡ್ಡಿ ಅವರ ಮಾತುಗಳು. ನೋಡ್ತಾ ಇರಿ ಬುಲೆಟಿನ್ ಎಕ್ಸ್ಪ್ರೆಸ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.